ನಮಸ್ಕಾರ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ಬನ್ರಿ ಮತ್ತು ಇವತ್ತಿನ ರೆಸಿಪಿ ಏನಪ್ಪ ಅಂತಂದು ಹರಿಯಾಲಿ ಸೋಯಾಬೀನ್ ಕರಿ ಮಾಡೋದು ಹೆಂಗೆ ಅಂತಂದು ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ರೀ. ಅದಕ್ಕೆ ಏನಪ್ಪ ಬೇಕು ಅಂದ್ರೆ ಫಸ್ಟ್ ಒಂದು ಮಿಕ್ಸಿ ಜಾರ್ ತೊಗೊಂಬಿಟ್ಟು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ರಿ. ಅದಾದಮೇಲೆ ಒಂದು ಸ್ವಲ್ಪ ಪುದೀನ ಹಾಕ್ಕೊಳ್ರಿ. ಸೊ ಕೊತ್ತಂಬರಿ ಪುದೀನ ಹಾಕ್ಕೊಂಡಾದ್ಮೇಲೆ ಅಲ್ಲ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಳ್ರಿ. ಅದಾದಮೇಲೆ ಇಲ್ಲಿ ನಾನು ತೋರ್ಸಾಕತ್ತೀನಿ ಕಾಳು ಮೆಣಸು, ಜೀರಿಗೆ, ಚಕ್ಕೆ, ಲವಂಗ, ಏಲಕ್ಕಿ, ಮೊಗ್ಗು ಇವೆಲ್ಲವನ್ನು ಹಾಕ್ಕೊಳ್ರಿ. ಅದಾದಮೇಲೆ ನೆನೆಸ್ಕೊಂಡಿದ್ದೆ ನಾನು ಗೋಡಂಬಿ ಮತ್ತು ಬಾದಾಮಿನ ಅವನ್ನ ಹಾಕ್ಕೊಂಡಿದ್ದೀನಿ. ಇದನ್ನ ಇವಾಗ ಅದೆಲ್ಲ ಹಾಕ್ಕೊಂಡಾದ್ಮೇಲೆ ಸ್ವಲ್ಪನೇ ಮೊಸರು ಹಾಕ್ಕೊಳ್ಳಿ. ಮೊಸರು ಹಾಕ್ಕೊಂಬಿಟ್ಟು ಇದನ್ನ ಇವಾಗ ಮಿಕ್ಸಿ ಮಾಡ್ಕೊಂಡು ಬರಣ್ರಿ. ಸೊ ಇವಾಗ ಇದನ್ನು ನುಣ್ಣಗೆ ನಾನು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ. ಮತ್ತು ಇವಾಗ ನೆಕ್ಸ್ಟ್ ನಾನಿಲ್ಲಿ ಒಂದು ಕಡಾಯಿ ಇಟ್ಕೊಂಡ್ಬಿಟ್ಟು ಅದಕ್ಕೆ 2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ರಿ. ಅದು ಎಣ್ಣೆ ಕಾಯೋದ್ಮೇಲೆ ಎಣ್ಣೆ ಕಾದೈತೆ ಅಂತ ಚೆಕ್ ಮಾಡ್ಕೊಂಡಾದ್ಮೇಲೆ ಹೆಚ್ಕೊಂಡಿರುವಂಥ ಉಳ್ಳಾಗಡ್ಡಿನ ಹಾಕ್ಕೊಳ್ರಿ. ಉಳ್ಳಾಗಡ್ಡಿನ ಸ್ವಲ್ಪ ಸಣ್ಣದಾಗೆ ಹೆಚ್ಕೊಳ್ರಿ, ಅಂದ್ರೆ ಮಸ್ತ್ ಟೇಸ್ಟ್ ಬರ್ತೈತಿ. ಈ ರೀತಿ ಸಣ್ಣದಾಗಿ ಹೆಚ್ಕೊಂಡಿರುವಂಥ ಉಳ್ಳಾಗಡ್ಡಿ ಕಲರ್ ಚೇಂಜ್ ಆಗೋ ಥರ ನೀವು ಫ್ರೈ ಮಾಡ್ಕೊಳ್ರಿ. ಸೊ ಈ ರೀತಿ ಎಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ಇವಾಗ ನಾನು ಇವನ್ನ ಸೋಯಾಬೀನ್ನ ಹಾಕ್ಕೊಳಕತ್ತೀನಿ. ಸೋಯಾಬೀನು ಫಸ್ಟ್ಗೆ ನಾನು ಬಿಸಿನೀರಲ್ಲಿ ನೆನೆಸಿಟ್ಕೊಂಡಿದ್ದೆ ಒಂದು 5 ನಿಮಿಷ. ಅದಾದಮೇಲೆ ಅವನ್ನೆಲ್ಲ ನೀರನ್ನ ಹಿಂಡಿಬಿಟ್ಟು ಈ ರೀತಿ ನಾನು ಎತ್ತಿಟ್ಕೊಂಡಿದ್ದೆ. ಅದಾದಮೇಲೆ ಸೋಯಾಬೀನ್ ಹಾಕ್ಕೊಂಡ ತಕ್ಷಣ ನೀವು ಅರಿಶಿನ ಹಾಕ್ಕೊಂಡು ಮತ್ತು ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಳಿ. ಅದಾದಮೇಲೆ ಕಿಚನ್ ಕಿಂಗ್ ಮಸಾಲ ಅಂತ ಸಿಗುತ್ತೆ, ಅದನ್ನು ಸಹ ಹಾಕ್ಕೊಳ್ರಿ. ಸೊ ಹಾಕ್ಕೊಂಬಿಟ್ಟು ಅದನ್ನು ಚೆಂದಾಗೆ ಮಿಕ್ಸ್ ಮಾಡ್ಕೊಳ್ರಿ. ಈ ರೀತಿ ಚೆಂದಾಗೆಲ್ಲ ಮಿಕ್ಸ್ ಆಗ್ಬೇಕ್ರಿ. ನೋಡ್ತಿರ್ಬೋದು ಇವಾಗ ಚೆಂದಾಗೆ ಮಿಕ್ಸ್ ಆತ್ರಿ. ಇವಾಗ ಇದಕ್ಕೆ ಮಿಕ್ಸ್ ಹಾಕ್ಕೊಂಡಾದ್ಮೇಲೆ ನೀವು ರುಬ್ಕೊಂಡು ಇಟ್ಕೊಂಡಿದ್ರಲ್ವ ಆ ಮಸಾಲೆನ ಹಾಕ್ಕೊಳ್ರಿ. ಸೊ ಅದಕ್ಕೆ ಮತ್ತೆ ನಾನು ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಕಲಸಿ ಮತ್ತೆ ಅದನ್ನು ನೀರು ಹಾಕ್ಕೊಂಬಿಟ್ಟು ಅದನ್ನು ಚೆಂದಾಗೆ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಡಣ್ರಿ. ಚೆಂದಾಗೆ ಸೋಯಾಬೀನ್ ಜೊತೆ ಎಲ್ಲ ಮಿಕ್ಸ್ ಆಗ್ಬೇಕ್ರಿ ಅದು. ಸೊ ಈ ರೀತಿ ಚೆಂದಾಗೆ ಮಿಕ್ಸ್ ಮಾಡಿಬಿಟ್ಟು ಇವಾಗ ಅದನ್ನು ಕುದಿಯೋದಕ್ಕೆ ಬಿಡಣ್ರಿ. ಕುದಿಯೋದಕ್ಕೆ ಬಿಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ರಿ. ಉಪ್ಪು ಹಾಕ್ಕೊಂಡ್ಬಿಟ್ಟು ಅದಾದಮೇಲೆ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ರಿ. ಸಕ್ಕರೆ ಹಾಕ್ಕೊಂಡು ಮತ್ತೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ರಿ. ಮಿಕ್ಸ್ ಮಾಡಿಕೊಂಡು ಚೆಂದಾಗೆ ಮೇಲೆ ಕೆಳಗೆ ಎಲ್ಲ ಕಡೆ ಮಿಕ್ಸ್ ಆಗ್ಬೇಕ್ರಿ ಅದು. ಯಾಕಂತಂದ್ರೆ ಚೆಂದಾಗೆ ಮಿಕ್ಸ್ ಆಯಿತು ಅಂದ್ರೆ ರುಚಿ ಭಾರಿ ಬರ್ತೈತ್ರಿ. ಹಾಗಾಗಿ ಸೊ ಈ ರೀತಿ ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ರಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಪ್ಲೇಟ್ ಮುಟ್ಬಿಟ್ಟು ಒಂದು 5 ನಿಮಿಷ ಕುದಿಯೋದಕ್ಕೆ ಬಿಡೋಣ. ಅದಾದಮೇಲೆ ನೋಡ್ತಿರ್ಬೋದು ನೀವು ಇವಾಗ ಮಸ್ತ್ ಅಂದ್ರೆ ಮಸ್ತ್ ಕುದಿಯಾಕತ್ತೈತಿ. ನೋಡಿದ ತಕ್ಷಣ ನಾನ್ ವೆಜ್ ಫೀಲ ಬರ್ತೈತ್ರಿ. ನಾನ್ ವೆಜ್ ಇಷ್ಟಪಡೋರು ಈ ರೀತಿನೂ ತಿನ್ಬೋದು ಅಂತ ನೀವು ಮಾಡಿಕೊಂಡು ತಿನ್ಬೋದ್ರಿ. ಸೊ ಇವಾಗ ಮಸ್ತ್ ಅಂದ್ರೆ ಮಸ್ತ್ ಕುದ್ದೈತ್ರಿ ಅದು. ಇವಾಗ ಸೋಯಾಬೀನ್ ಕರಿ ರೆಡಿ ಆತ್ರಿ ತಿನ್ನೋದಕ್ಕೆ. ಇದನ್ನು ಬೇಕಂದ್ರೆ ನೀವು ಚಪಾತಿ ಜೊತೆ ಮತ್ತು ಪೂರಿ ಜೊತೆನೂ ತಿನ್ಬೋದು, ಅಥವಾ ನಾನ್ ವೆಜ್ ಇಷ್ಟಪಡೋರು ಖಡಕ್ ರೋಟಿ ಸಿಗುತ್ತೆ ರೀ, ಖಡಕ್ ರೋಟಿ ಜೊತೆನೂ ಇದನ್ನು ತಿನ್ಬೋದು ರೀ. ನೋಡಿದ ತಕ್ಷಣ ಬಾಯಾಗ ನೀರು ಭಾರಿ ಬರ್ತೈತ್ರಿ. ಅದೇ ರೀತಿ ನಾನ್ ವೆಜ್ ಫೀಲ್ ಸಹ ಆಗುತ್ತೆ. ಒಂದ್ಸಲ ಮನ್ಯಾಗ ಟ್ರೈ ಮಾಡಿರಿ, ಹೆಂಗಾಗೈತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಮತ್ತು ಹೊಸ ರೆಸಿಪಿಯೊಂದಿಗೆ ಬರ್ತೇನೆ ರೀ. ಎಲ್ಲರಿಗೂ ಚಾನಲ್ ನೋಡ್ತಾ ಇರಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ರೀ.